ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು 2025ನೇ ಸಾಲಿನಲ್ಲಿ ಏನು ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ, ತುಂಬ ದಿನದಿಂದ ಬ್ಯಾಂಕಿಗೆ ಅಲಿದಾಡಿ ಸಾಕಾಗಿ ಹೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಖಾತೆ ಯಾವುದೇ ಆಗಿರ್ಬೋದು, SBI ಆಗಿರ್ಬೋದು, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಮತ್ತು ಹಲವಾರು ಬ್ಯಾಂಕ್ಗಳಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಮತ್ತು HDFC ಬ್ಯಾಂಕ್ ಆಗಿರ್ಬೋದು. ಎಷ್ಟು ಬ್ಯಾಂಕ್ಗಳಿದೆ, ಆ ಎಲ್ಲ ಬ್ಯಾಂಕ್ಗಳು RBI ಅಂಡರ್ನಾಗ ಬರುವಂಥ ಎಲ್ಲ ಬ್ಯಾಂಕ್ಗಳಿಗೆ ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಒಂದು ಆಧಾರ್ ಸೀಡಿಂಗ್, ಈಗ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಸೀಡಿಂಗ್ ತುಂಬ ಸಮಸ್ಯೆ ಆಗ್ತಾ ಇರುವಂಥದ್ದು. ಆಧಾರ್ ಸೀಡಿಂಗ್ ಇಲ್ಲ ಅಂತಂದ್ರೆ ಅವರಿಗೆ DBT ಮುಖಾಂತರ ಹಣ ಬರೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸಮಸ್ಯೆಗಳು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು NPCI ಮ್ಯಾಪಿಂಗ್ ಮಾಡೋದು ಹೇಗೆ, ಸ್ವತಃ ನಿಮ್ಮ ಮೊಬೈಲ್ ಮೂಲಕವೇ ನೀವು NPCI ಮ್ಯಾಪಿಂಗ್ ಮಾಡಿಕೊಳ್ಬೋದು, ಅಂದರೆ ಆಧಾರ್ ಸೀಡಿಂಗ್ ಮಾಡ್ಕೊಳ್ಬೋದು ನಿಮ್ಮ ಬ್ಯಾಂಕಿಗೆ. ಅದು ಯಾವ ರೀತಿ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆಯವರೆಗೆ ನೋಡಿ. ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತಾ ಹೋಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಲೇ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವಂಥವ್ರು ದಯವಿಟ್ಟು ಪಟ್ಟಂತ ಫ್ರೀಯಾಗಿರುತ್ತೆ, ಅದೇನು ದುಡ್ಡು ಕೊಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ಮಾಹಿತಿನ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ NPCI ಅಂತ ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ. NPCI ಅಂತ ಕ್ರೋಮ್ ಬ್ರೌಸರಲ್ಲಿ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು NPCI ಅಂತ ಸರ್ಚ್ ಮಾಡಿದರೆ ಈ ರೀತಿಯಾದಂಥ ಒಂದು ಪೇಜ್, ನೀವು ಇಲ್ಲಿ ಮೇಲ್ಗಡೆ ನಾನು ಸರ್ಚ್ ಮಾಡಿದರೆ ನೋಡಿ NPCI ಅಂತ, ಇದನ್ನು ಸರ್ಚ್ ಮಾಡಿದರೆ ಈ ರೀತಿಯಾದಂಥ ಒಂದು NPCI ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಮಾಡಿದಾಗ ಮೇಲೆ ಸ್ಕ್ರಾಲ್ ಅಪ್ ಮಾಡಬೇಕು. ನೀವು ಸ್ಕ್ರಾಲ್ ಅಪ್ ಮಾಡಿದ ಮೇಲೆ ಇಲ್ಲಿ www.npci.org.in ಅಂತ ಬರುತ್ತೆ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾದಂಥ ಒಂದು ಪೇಜಸ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ದಯವಿಟ್ಟು. ಇಲ್ಲಿ ನೀವು ಏನು ಮಾಡಬೇಕು, ನಾನು ಅದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಪ್ರಾಡಕ್ಟು, ಕಸ್ಟಮರ್, ಮೀಡಿಯಾ ಅಂತ ಇಲ್ಲಿ ಹಲವಾರು ಮಾಹಿತಿ ಬರುತ್ತೆ. ಇಲ್ಲಿ ಕಸ್ಟಮರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಕಸ್ಟಮರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಲವಾರು UPI ಕಂಪ್ಲೇಂಟು ಅದು ಇದು ಅಂತ ಎಲ್ಲ ATM ಲೊಕೇಟರ್ ಅವು ಇವು ಅಂತ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಭಾರತ್ ಆಧಾರ್ ಸೀಡಿಂಗ್ ಎಂಪ್ಲಾಯರ್ BASE ಅಂತ ಇಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ. ಜಸ್ಟು ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಒಂದು ಇಲ್ಲಿ ಆಪ್ಷನ್ಸ್ ಬರುತ್ತೆ. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ಸಲ್ಲಿ ನೀವು ನೋಡ್ಕೊಳ್ಬೋದು, ನೀವು ಆಧಾರ್ ಈಸಿಯಾಗಿ ಇಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಮೊದಲಿಗೆ ಹೋಮ್ ಅಂತ ಇರುತ್ತೆ, ಆಧಾರ್ ಸೀಡಿಂಗ್ ಅಂತ ಇರುತ್ತೆ ನೋಡಿ, ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಆಧಾರ್ ಮ್ಯಾಪೆಡ್ ಸ್ಟೇಟಸ್ ಇರುತ್ತೆ, ಇಲ್ಲಿ ಎಲ್ಲ ಮಾಹಿತಿ ತಿಳ್ಕೊಳ್ಬೋದು. ನೀವು ಆಧಾರ್ ಸೀಡಿಂಗ್ ಮಾಡ್ಬೋದ್ರೆ ಮೊದಲ ಹೋಮ್ ಕೆಳಗಡೆ ಇರುವಂಥದ್ದು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಮೊದಲಿಗೆ ಅವರ ಆಧಾರ್ ಕಾರ್ಡ್ ಎಂಟ್ರಿ ಅವರ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಇಲ್ಲಿ ಮೊದಲಿಗೆ ಕಾಲಮ್ನಲ್ಲಿ ನೀವು ಆಧಾರ್ ಕಾರ್ಡ್ನ ಹಾಕಬೇಕು.
ರಿಕ್ವೆಸ್ಟ್ ಫಾರ್ ಆಧಾರ್ ಅಂತ ಇರುತ್ತೆ. ಆಧಾರ್ ಸೀಡಿಂಗ ಡಿ ಸೀಡಿಂಗ್ ಮಾಡ್ಬೇಕು ಅಂದ್ರೆ ಆಧಾರ್ ಲಿಂಕ್ ಇರುವಂಥದ್ದು ತೆಗಿಬೇಕಾ ಅಥವಾ ಲಿಂಕ್ ಮಾಡಬೇಕಂತ ಕೇಳುತ್ತೆ. ನೀವು ಆಧಾರ್ ಸೀಡಿಂಗು ಡಿ ಸೀಡಿಂಗ್ ಅಂತ ಎರಡು ಯಾವುದಾದ್ರೂ ಬೇಕಾದರೆ ನೀವು ಸೀಡಿಂಗ್ ಮಾಡ್ಕೋಬೇಕಂದ್ರೆ ಸೀಡಿಂಗ್ ಅಂತ ಹಾಕಿ, ಯಾವುದಾದ್ರೂ ಇದ್ದಂಥ ಬ್ಯಾಂಕಿಗೆ ನೀವು ಅನ್ಲಿಂಕ್ ಮಾಡಬೇಕಂತಂದ್ರೆ ಡಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೋಡಿ, ಈ ರೀತಿ ಟಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಇರುತ್ತೆ. ಹಲವಾರು ಬ್ಯಾಂಕ್ಗಳಿರುತ್ತೆ, ನೀವು ಯಾವ ಬ್ಯಾಂಕು ಬೇಕಾದರೂ ಸ್ಟೇಟ್ ಬ್ಯಾಂಕ್ ಆಫ್ ಬರೋಡಾ ಅದು ಇದು ಎಲ್ಲ ಇದೆ ನೋಡಿ. ಇಲ್ಲಿ ಬರೋಡಾ ಯು ಪಿ ಬ್ಯಾಂಕ್ ಅಂತ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿದೆ. ಯಾವುದಾದ್ರೂ ಅಂದ್ರೆ ನೀವು ಇರುವಂಥ ನಿಮ್ಮ ಯಾವ ಬ್ಯಾಂಕ್ ಇರೋದು ಆ ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಎರಡು ಇದೆ. ಪ್ಲಸ್ ಸೀಡಿಂಗ್ ಅಂತ ಮೊದಲಿಗೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಅಕೌಂಟ್ ನಂಬರ್ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಇದು ನಿಮಗೆ 8 ನಿಮಿಷಗಳ ಏನು ಲಾಗಿನ್ ಆದ ನಂತರ 8 ನಿಮಿಷಗಳ ಟೈಮ್ ಇರುತ್ತೆ. ನೀವು 8 ನಿಮಿಷದಲ್ಲಿ ನೀವು ಒಂದು ಸೀಡಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಟೈಮಿಂಗ್ ಕೂಡ ತೋರಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ನೀವು ಕೊಟ್ಟ ನಂತರ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ ಅಂದರೆ ಕ್ಯಾಪ್ಚ್ ಕೋಡ್ ಥರ ಬಂದಿದೆ ನೋಡಿ, ಅದನ್ನು ಕೆಳಗೆ ಎಂಟ್ರಿ ಅಬೌವ್ ಕ್ಯಾಪ್ಚ್ ಅಂತ ಇರುತ್ತೆ. ಕ್ಯಾಪ್ಚನ್ನ ಇಲ್ಲಿ ಕೆಳಗಡೆ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಏನು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿ ನಿಮಗೆ ಓಕೆ ಆಗುತ್ತೆ ಸ್ನೇಹಿತರೆ. ಇದು ನೆಕ್ಸ್ಟ್ ನಿಮಗೆ ಒಂದು ಮೆಸೇಜ್ ಕೂಡ ಬರ್ಬೋದು. ಈ ರೀತಿಯಾಗಿ ಇದು ಲೈವ್ ಪ್ರೂಫ್ ಯಾವುದೋ ಒಂದು ಇದ್ದರೆ ಮಾಡ್ಬೋದಾಗಿತ್ತು. ಇಲ್ಲಿ ನನಗೆ ಹತ್ತಿರ ಯಾವ ಒಂದು ಲಿಂಕ್ ಇರಲಾರ್ದಂಥ ಒಂದು ಬ್ಯಾಂಕ್ ಯಾವುದು ಸಿಗಲಿಲ್ಲ. ಹಾಗಾಗಿ ನೀವು ಕೂಡ ಒಂದು ಬಾರಿ ನೋಡಿ, ಈಸಿಯಾಗಿದೆ ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡುವಂಥ ಒಂದು ಪ್ರೊಸೀಜರ್ ಈಸಿಯಾಗಿದೆ. ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು 2025ರಲ್ಲಿ ಬಂದಂಥ ಒಂದು ಹೊಸ ಅಪ್ಡೇಟು. ಇದು ನಿಮ್ಗೆ ಜನರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಇದು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.